ನಮಸ್ಕಾರ. ಮತ್ತೆ ನಿಮ್ಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಗೋಲ್ಡ್ ಇರೋ ಕಡೆನೇ ಇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಏರಿದೆ. 15,000ಕ್ಕಿಂತ ಮೇಲೆ ರೇಟ್ ಆಗಿದೆ 22 ಕ್ಯಾರೆಟ್ ಗೋಲ್ಡ್. 16,375ರಲ್ಲಿ ಇದೆ 24 ಕ್ಯಾರೆಟ್ ಗೋಲ್ಡ್. 2,45,000 ಇದು ಸಿಲ್ವರ್. 95-50 ಪೈಸೆನಲ್ಲಿ ರೂಪಾಯಿ. ಯಾಕೆ ಅದು ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತಂದ್ರೆ ಕಚ್ಚಾ ತೈಲದ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ. 87.8ಕ್ಕೆ ಬಂದಿದೆ. ಯಾಕೆ ಆ $7 ಕಡಿಮೆ ಆಗಿದೆ ಅಂತಂದ್ರೆ ಇರಾನ್ ಒಮಾನ್ ನಾವು ಮಾತುಕತೆಯನ್ನ ನಡೆಸ್ತೀವಿ, ಕೋಮಸ್ನ ತೆಗಿತೀವಿ ಅಂತ ಹೇಳಿದ ಕೂಡಲೇ ಧಮಾರ್ ಅಂತ ಇಳಗ್ಬಿಟ್ಟಿದೆ. ನಿಫ್ಟಿ ಬೆಳಗ್ಗೆ ಎಲ್ಲ ಗಿಲ್ಲಿ ತರ ಮೇಲೆ ಇತ್ತು, ಈಗ ಗಿಲ್ಲಿ ತರ ಇಳಿದು 48ಕ್ಕೆ ಹೋಗ್ಬಿಟ್ಟಿದೆ. ಇಲ್ಲಿ ಅಲ್ಲಿ ಆಗಿ ಬದಲಾಗಿ 78 ಪಾಯಿಂಟ್ ಮೈನಸ್ ಅಲ್ಲಿದೆ. ಆದ್ರೆ ಈಗ ಇದು CAS ಟೈಮು, ಅದರಿಂದ ಪಲ್ಲಿನ ತಿರ್ಗಾ ಗಿಲ್ಲಿಯಾಗಿ ಬದಲಾಯಿಸ್ತಾರೆ. ಬ್ಯಾಂಕ್ ನಿಫ್ಟಿನೇ ಮೇನ್ ಕಾರಣ. 400 ಪಾಯಿಂಟ್ ಪ್ಲಸ್ ಅಲ್ಲಿದೆ. IT ಒಂದು ಚಿಕ್ಕ ಡೌನು, ಆಟೋ ತುಂಬಾ ಫ್ಲಾಟು, ಫಾರ್ಮಾ FMCG ಪ್ಲಸ್ಸು. ಇದೇನೇ ಮಾರ್ಕೆಟ್ಟು. ಇವತ್ತು ಮಾರ್ಕೆಟ್ ಅಲ್ಲಿ ಲೈನ್ ಮೂವ್ಮೆಂಟ್ ಆಫ್ ಸ್ಟಾಕ್. ವಿವಿಸ್ ಲಾಗು 1.5%, ತಂಗಮೈಲು 1.4, ಇನ್ಫೋಸಿಸ್ -1.4. ಗೋಲ್ಡ್ ಬೆಲೆ ಏರ್ದಂತ ಕಡೆ ಕ್ಯಾಶ್ ಫಾರ್ ಗೋಲ್ಡ್ ಜೆಸ್ ಅಲ್ಲಿ ತುಂಬಾ ಆಗ್ಬಿಟ್ಟಿದೆ. ಜನರು ಬಂದು ಒಡವೆಗಳನ್ನ ಕೊಟ್ಟು ದುಡ್ಡನ್ನ ತಗೊಂಡು ಹೋಗ್ತಾ ಇದ್ದಾರೆ. ತಿರ್ಗಾ ಇಳಿಯತೆ ಅಂತ ಅನ್ಕೋತಾ ಇದ್ದಾರೆ. ಇದು ತುಂಬಾನೇ ಕಷ್ಟ, ನಡೆಯಲ್ಲ. ಕಲ್ಯಾಣ್ ಜ್ಯುವೆಲ್ಲರ್ಸ್, ಜಾಸ್ ಅಲುಕಾಸ್ ಇವರೆಲ್ಲ ಇದು ತುಂಬಾ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ತುಂಬಾ ಗೋಲ್ಡ್ ಮಾರಾಟಕ್ಕೆ ಬರ್ತಾ ಇದೆ. US ಅಲ್ಲಿ ನೀರು ಹಂಗೆ ಸೋರಿ ಸಾಲವನ್ನ ಭಯಂಕರವಾಗಿ ಏರಿಸಿದ್ದಾರೆ. ಲಾಂಗ್ ಟರ್ಮ್ ಅಲ್ಲಿ ರಿಸ್ಕ್ ಜಾಸ್ತಿ ಆಗಿದೆ. US ಫೆಡರಲ್ ರೇಟ್ $3.4 ಬಿಲಿಯನ್ 2000 ಅಲ್ಲಿ ಇತ್ತು. ಅದಾದ್ಮೇಲೆ 32.3 ಟ್ರಿಲಿಯನ್ ಆಗಿ ಬದಲಾಗಿ ಇವತ್ತಿಗೆ 40 ಟ್ರಿಲಿಯನ್ ಆಗಿದೆ. 33.7% ಆಫ್ GDP ಇದ್ದಂತ ಲೋನು ಈಗ 100ಕ್ಕಿಂತ ಮೇಲೆ ಎಕ್ಸಸ್ ಆಗಿ ಹೋಗ್ಬಿಟ್ಟಿದೆ. ಇದರಿಂದ ಲಾಂಗ್ ಟರ್ಮ್ ಅಲ್ಲಿ ಫಿಸ್ಕಲ್ ಅಲ್ಲಿ ರಿಸ್ಕ್ ಇದೆ. ರಿಸ್ಕ್ ಡಾಮಿನೇಟ್ ಮಾಡುತ್ತೆ. ಮಾನಿಟರಿ ಪಾಲಿಸಿ ಹಲ್ಲು ಕಿತ್ತಿದ ಹಾವಿನ ರೀತಿ ಆಗ್ಬಿಡತ್ತೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಇನ್ಕಮ್ ಟ್ಯಾಕ್ಸು, ಟೋಟಲ್ ಟ್ಯಾಕ್ಸು ಹಂಗೆ ಡಿಕ್ಲೈನ್ ಆಗ್ತಾ ಇದೆ. ಇದೆಲ್ಲ ಸೇರಿ ಅಮೆರಿಕಾದಲ್ಲಿ ಭಯಂಕರ ಪ್ರೆಷರು. ರಷ್ಯಾ ಕುಸ್ತಿ ಮಾಡಿದ್ರಲ್ಲಿ ಇಂಡಿಯಾಗೆ ಸನ್ಫ್ಲವರ್ ಆಯಿಲ್ ಬೆಲೆ ಏರಿದೆ. ಹಳದಿ ಬಟಾಣಿಯ ಬೆಲೆ ಕೂಡ ಏರಿದೆ. ಇಲ್ಲೇನೆ ಎಡಿಬಲ್ ಆಯಿಲ್ದು ಬೆಲೆ ಏರಿದೆ. ನಮ್ಮೂರಲ್ಲಿ ಸಕ್ಕರೆ, ಟೀ, ಎಡಿಬಲ್ ಆಯಿಲ್, ಅಕ್ಕಿ, ಮೊಟ್ಟೆ ಬೆಲೆನೂ ಕೂಡ ಏರಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ಫ್ಲೇಷನ್ ನಂಬರ್ ಮಾತ್ರ ಏರಿಲ್ಲ, ರಿಸರ್ವ್ ಬ್ಯಾಂಕ್ ಅಲ್ಲಿ ಕಂಪ್ಯೂಟರ್ ಇಂಜಿನಿಯರ್ ಹೇಳ್ತಾ ಇದ್ದಾರೆ. ನೀವು ಈಗ ಮಾರ್ಕೆಟ್ ಅನ್ನು ಹೋಗಿ ತಗೊಂಡ್ಬಿಟ್ಟು ಸತ್ಯನ ಇಲ್ವಾ ಅನ್ನೋದನ್ನ ನನಗೆ ಹೇಳಿ. ಇರಾನ್ಗೆ ನಾವು ತುಂಬಾನೇ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಅಮೆರಿಕ ಖಬರ್ದಾರ್ ಅಂತಂದ್ರೆ ನಮಗೆ ಭಯ ಬಂದ್ಬಿಡುತ್ತೆ. ಅದರಿಂದ ಬಾಸುಮತಿ ರೈಸ್ ಎಕ್ಸ್ಪೋರ್ಟ್ಸು ಬೀಳ್ಬೋದು ಇರಾನ್ಗೆ ಅಂತ ಹೇಳ್ತಾರೆ. ಈಗ ಒಂದು ಪ್ರಪಂಚದ ಒಂದು ಸಾಧನೆ ಮಾಡಿರುವಂತದ್ದು ಸೆನ್ಸೆಕ್ಸ್ 694 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಚಿಂತೆ ಮಾಡಬೇಡಿ, ಇವತ್ತು ಒಂದು 98 ಸೇಲ್ಸ್, 700 ಸೇಲ್ಸ್ ಬಿಡಿ. ಈ 700 ದಿನದಲ್ಲಿ ರೆಕಾರ್ಡ್ ಹೈನ ಟಚ್ ಮಾಡ್ದಂಗೆ ವೀಕೆಸ್ಟ್ 2 ಇಯರ್ಸ್ ಸಿನ್ಸ್ 2012 ವರೆಗೂ ಹೋಗಿದೆ. ಇಷ್ಟೊಂದು ವೀಕ್ ಆಗಿ ಮಾರ್ಕೆಟ್ ಅಲ್ಲಿ ಸೆನ್ಸೆಕ್ಸ್ ಇದ್ದಿದ್ದಿಲ್ಲ. ಇದು 2 ಇಯರ್ ಲೋ. ಇವತ್ತಿಗೆ 697, ಇವತ್ತು ಮುಗಿದ್ರೆ 698, ನಾಳೆ ಮುಗ್ದಿಲ್ಲ ಅಂತಂದ್ರೆ 699, 700ಗೆ ಬಂದ್ಬಿಡುತ್ತೆ ಅಂತ ನಾವು ನಂಬ್ತಾ ಇದ್ದೀವಿ. FIS $50 ಬಿಲಿಯನ್ ಅಷ್ಟು ಮಾರಿದ್ದಾರೆ. ಇದೇನೇ ಇದು ಕಾರಣ. ಇದು ತುಂಬಾ ತಪ್ಪು ಅಂತ ಹೇಳ್ತಾರೆ. ಅಮ್ಮಯ್ಯ ಹೇಳಿದ್ದು ನಾವು ನೆನಪಿದೆ, FIA ಎಷ್ಟು ಬೇಕಾದ್ರೂ ಮಾರ್ಕೊಳ್ಳಿ, ನಾವೇನೆ ಇದು ರಿಟೇಲ್ ಆಗಿ ಇದು ಶಾಕ್ ಅಬ್ಸಾರ್ವರ್ ಅಂತ. ಈಗ ಈ ಶಾಕ್ ಅಬ್ಸಾರ್ವರ್ ಕಿತ್ಕೊಂಡಿದೆ, ಹೊರಗಡೆ ಬಂದು ನಿಂತಿದ್ದಾರೆ. ಏನ್ ಮಾಡೋದು ಅಂತ ನಮಗೂ ಗೊತ್ತಿಲ್ಲ. ಅಮೆರಿಕಾದಲ್ಲಿ ವ್ಯಾಲ್ಯೂಯೇಷನ್ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೈಕ್ಲಿಕ್ಲಿ ಅಡ್ಜಸ್ಟೆಡ್ PE ರೇಷಿಯೋ, ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿದಂತ PE ರೇಷಿಯೋ ಈ ಕೈಯೆಲ್ಲ ಹೊಡೆದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಒಂದ್ ಕಡೆ ಕರೆಕ್ಷನ್ ಆಯ್ತು ಅಂತಂದ್ರೆ ನಮ್ಮೂರಲ್ಲೂ ಈ ಡಬ್ಬ ಡ್ಯಾನ್ಸ್ ನಡೆಯುತ್ತೆ.
ಡೆಲ್ಲಿ ಹೈಕೋರ್ಟು ಐಟಿಸಿಯ ಪೇಟೆಂಟ್ ಇತ್ತು 100% ಹೊರಲಾಗಿದ್ದಂಥದ್ದು. ಅದನ್ನ ಯಾರೋ ಒಬ್ಬ ಲೋಕಲ್ ವ್ಯಕ್ತಿ ಅಬ್ಜೆಕ್ಟ್ ಮಾಡಿದ್ದಾನೆ. ಅದಕ್ಕೆ ಡೆಲ್ಲಿ ಹೈಕೋರ್ಟು ಟೆಂಪರರಿ ಆಗಿ ನೀವು ಆ ರೀತಿ ಒಂದು ಶೋಧನೆಯನ್ನು ಮಾಡಬಹುದು ಅಂತ ಹೇಳಿ ಒಂದು ಪ್ರೊಟೆಕ್ಷನ್ ನ ಕೊಟ್ಟಿದ್ದಾರೆ. ಐಟಿಸಿಗೆ ಈ ರೀತಿ ಆಗಾಗ ಒಂದು ಗಂಡಾಂತರ ಬರ್ತಾನೆ ಇದೆ. ಈ ರೀತಿ ಒಂದು ಗಂಡಾಂತರ ಬಂದಿದ್ರಿಂದ ಐಟಿಸಿ ಶೇರು ಚೆಕ್ ಅಲ್ಲಿ ಇದೆ. ಬಟ್ ಲಾಂಗ್ ಟರ್ಮ್ಗೆ ಒಳ್ಳೆ ಪೊಸಿಷನ್ ಅಲ್ಲೇ ಇದೆ. ನಾಟ್ಕೋ ಇನ್ನು $14 ಮಿಲಿಯನ್ ಬಿಟ್ಟು ಡಿಸಿಸನ್ ಅನ್ನುವಂತಹ ಕಂಪನಿಯಲ್ಲಿ ಅವರ ಪೊಸಿಷನ್ ನ ಇನ್ನೂ ಇನ್ಕ್ರೀಸ್ ಮಾಡ್ಕೋತಾ ಇದ್ದಾರೆ. ಟೋಟಲ್ ಇನ್ವೆಸ್ಟ್ಮೆಂಟ್ $22 ಮಿಲಿಯನ್. ಈ ಕಂಪನಿ ಈ ಹಂದಿಯಲ್ಲಿ ಕಿಡ್ನಿನ ಡೆವಲಪ್ ಮಾಡ್ತಾ ಇದ್ದಾರೆ. ಈ ಹಂದಿಯ ಕಿಡ್ನಿನ ಡೆವಲಪ್ ಮಾಡಿ ಅದನ್ನ ಮನುಷ್ಯನ್ಗೆ ಹಾಕಿ ಅವನದು ಹಲವಾರು ವರ್ಷ ಬದುಕಿದ್ದಾನೆ. ಬಟ್ ಎಲ್ರಿಗೂ ಇದು ಕೆಲಸ ಮಾಡಿಲ್ಲ. ಸೊ ಇದನ್ನ ಅವರು ನೋಡ್ತಾ ಇದ್ದಾರೆ. ಡಾಕ್ಟರ್ ರೆಡ್ಡಿ ಒಂದು ಬೇರೆ ಡಿವಿಷನ್ ಆಗಿರುವಂತ ಆರಿಜಿನ್ ಅಂತ ಅನ್ನೋಂಥವ್ರು ಬೇರೆಯಾಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡೀಲ್ ನ ಮಾಡಿದ್ದಾರೆ. ಹಲವು ಕಂಪನಿಗಳ ಜೊತೆ ಮಾತಾಡಿ ಟಾಪ್ 20 ಪ್ರಾಡಕ್ಟ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇಂಜೆಕ್ಷನ್ಸ್, ಬಯೋಲಾಜಿಕ್ಸ್ ಅಂಡ್ ಟ್ರಾಪಿಕಲ್ ಫಾರ್ಮುಲೇಷನ್, US, ಕೆನಡಾ ಎಮರ್ಜಿಂಗ್ ಮಾರ್ಕೆಟ್ ನ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾನ್ ಫಾರ್ಮಾ ಡೆಲ್ಲಿ ಹೈಕೋರ್ಟ್ ನ ಅಪ್ರೋಚ್ ಮಾಡಿದ್ದಾರೆ. ಬೇರೆಯವರು ಈ ಪ್ಯಾಕೇಜಿಂಗ್ ವರ್ಡ್ ನ ಇಟ್ಟು ಬೇರೆಯವ್ರನ್ನ ಕಾಪಿ ಮಾಡ್ತಾ ಇದ್ದಾರೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಡೆಲ್ಲಿ ಹೈಕೋರ್ಟ್ ಅವ್ರಿಗೆ ಟೆಂಪರರಿ ಆಗಿ ಸ್ಟೇನ ಕೊಟ್ಟಿದ್ದಾರೆ. ಯಾರು ಕೂಡ ಇದನ್ನ ಯೂಸ್ ಮಾಡಬಾರ್ದು ಅಂತ. ಸ್ವಲ್ಪ ದಿನದಲ್ಲಿ ಇದು ಕ್ಲಿಯರ್ ಆಗಿ ಗೊತ್ತಾಗ್ಬಿಡತ್ತೆ. ಇಂಡಿಯನ್ IT ಸ್ಟಾಕ್ಸ್ ಅಲ್ಲಿ ಮಿಡ್ ಕ್ಯಾಪ್ಸ್ ಏನ್ ಗ್ರೌಂಡ್ ಎಸ್ಪೆಷಲಿ BSF ಇರೋದ್ರಿಂದ ಚಿಕ್ಕ ಚಿಕ್ಕ ಬ್ಯಾಂಕು, ಚಿಕ್ಕ ಚಿಕ್ಕ ಫೈನಾನ್ಷಿಯಲ್ ಸರ್ವಿಸಸ್ ಬ್ರಾಂಚ್ ಎಲ್ಲ ಈ IT ಮಿಡ್ ಕ್ಯಾಪ್ ಇದನ್ನ ಕ್ಯಾಚಪ್ ಮಾಡಿಬಿಟ್ರು. ಯಾಕೆಂತಂದ್ರೆ ಈ BFSI ಆಕ್ಚುಲ್ ತುಂಬಾ ಇಂಟೆನ್ಸಿಫೈ ಆಗಿದೆ. ಹೀರೋ ಏನ್ ಮಾಡಿದ್ದಾರೆ ಅಂತಂದ್ರೆ ಲೀಡರ್ಶಿಪ್ ನ ರೀಸೆಟ್ ಮಾಡಿ ಹೊಸ EV ಅಂಡ್ ನ್ಯೂ ಗ್ರೋತ್ ನ್ಯೂಸ್ ನೋಡ್ತಾ ಇದ್ದಾರೆ. ಇದರಲ್ಲಿ EV ನ ನೋಡಿತರ ನ್ಯೂಸ್ ಏನು ಇಲ್ಲ. ಸೊ ಎಷ್ಟೇ EV ಮಾಡಿದ್ರು ಅದನ್ನ ಪ್ಯಾಕೆಟ್ ಹಾಕೋದ್ರಲ್ಲಿ ಅವರು ಸ್ಪೆಷಲಿಸ್ಟ್. ರಿಲಯನ್ಸ್ ಆಂಧ್ರ ಪ್ರದೇಶಲ್ಲಿ ಒಂದು ದೊಡ್ಡ ಅಲ್ಯೂಮಿನಿಯಂ ಫ್ಯಾಕ್ಟರಿನ ಹಾಕಲಿದ್ದಾರೆ. ಇದಕ್ಕೆ 2.73 ಟ್ರಿಲಿಯನ್ ಆಂಧ್ರ ಕ್ಲಾಸಿಫಿಕೇಶನ್ ಬಾಂಡ್ ಜೊತೆ ಸೇರಿಸಿ ಹಾಕ್ಬೋದು ಅಂತ ಅನ್ಕೋತಾ ಇದ್ದಾರೆ. ನಾಟ್ಕೋಗು ವೇದಾಂತಗೂ ಇದೊಂದು ದೊಡ್ಡ ಕಾಂಪಿಟಿಷನ್ ಆಗಿ ಎಮರ್ಜ್ ಆಗುತ್ತೆ. LNT ವಾರ್ ಬಂದಾಗ ಭಯಪಟ್ಟು ಬಿದ್ದಂತದ್ದು. ಅದೇ LNT ಸ್ಟಕ್ ಆನ್ ಸ್ಟ್ರಾಟಜಿ ಆಫ್ ಮಿಡಲ್ ಈಸ್ಟ್ ಸರಿಯಾಗಿ ಪೇ ಆಫ್ ಮಾಡಿದೆ. 50,000 ಕೋಟಿಗಿಂತ ಮೇಲೆ ಆರ್ಡರ್ ನ ತಗೊಂಡಿದ್ದಾರೆ. ಟಾಟಾ ಕಮ್ಯುನಿಕೇಶನ್ ಅಂಡ್ ಟಾಟಾ ಮೋಟಾರ್ಸ್ 5G per CREV ಲಾಂಚ್ ಮಾಡೋದಾಗಿ ಹೇಳಿದ್ದಾರೆ. IDFC ಫಸ್ಟ್ ಬ್ಯಾಂಕು $350 ಮಿಲಿಯನ್ US ಓವರ್ಸೀಸ್ ಬಾಂಡ್ ನ 5.80ಗೆ ತಗೋತಾ ಇದ್ದಾರೆ. ಇದೇ ಸಮಯದಲ್ಲಿ ಯೆಸ್ ಬ್ಯಾಂಕು ಬೇರೆಯವರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಡಾಲರ್ ಬಾಂಡ್ ಈ ಫಂಡಿಂಗ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿದೆ ಅನ್ನೋದ್ರಿಂದ ಇವರು ಅದನ್ನ ತಗೊಳ್ದಂಗೆ ಬಿಟ್ಬಿಟ್ಟಿದ್ದಾರೆ. ಈ ವರುಣ್ ಬೆವರೇಜಸ್ ಆಲ್ಕೋಹಾಲ್ ಸ್ಪೇಸ್ ಸೆಂಟರ್ ಆಗಿದ್ದಾರೆ. ಅಯೋ ಅನ್ನುವಂತ ಬ್ರ್ಯಾಂಡ್ ನ ರಿಲೀಸ್ ಮಾಡ್ತಾ ಇದ್ದಾರೆ. ಟ್ರಂಪ್ ಕೆನಡಾ ಮೇಲೆ ಒಂದು ದೊಡ್ಡ ಸ್ಯಾಂಕ್ಷನ್ ನ ಹಾಕಿದ್ರು. ಅದಕ್ಕೆ ಇಮಿಡಿಯೇಟ್ ಆಗಿ ಕೌಂಟರ್ ಅಟ್ಯಾಕ್ ಕರೆಕ್ಟ್ ಆಗಿ ರೌಂಡ್ ಅಬೌಟ್ ಸೇಮ್ ಅಮೌಂಟ್ ಬರೋ ರೀತಿ ಸ್ವಲ್ಪ ಚಿಕ್ಕ ಅಮೌಂಟ್ ನ ಮಾಡಿದ್ದಾರೆ. ಕೇರಳ 50% ಡ್ಯೂಟಿ ಅಮೆರಿಕ ಮೇಲೆ ಹಾಕಿದ್ದಾರೆ. ಹೇಗೆ ಅಮೆರಿಕ ಮೇಲೆ 50% ಡ್ಯೂಟಿ ಹಾಕಿದ್ದಾರೋ ಅದೇ ರೀತಿ ಬೇರೆಯವ್ರ ಮೇಲೆ 50% ಡ್ಯೂಟಿನ ಹಾಕಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರಿಗೂ ನೋಡುವುದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟದಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕು ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.